ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯೂಟ್ಯೂಬ್ ಹೋಮ್ ಕುಕ್ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಬ್ಬಕ್ಕೆ ಕರ್ಚಿಕಾಯಿ ಮಾಡಿಲ್ಲ ಅಂದರೆ ಕರ್ಚಿಕಾಯಿ ಮಾಡೋದು ಹೇಗೆ ಅಂತ ಇವತ್ತು ನಾವು ನೋಡೋಣ. 1 ಕಪ್ ಆಗೋಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನು ನಾದ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಒಂದು 30 ನಿಮಿಷ ನೆನೆ ಹಾಕ್ಬಿಟ್ಟು ನಾವು ಸ್ಟಫಿಂಗ್ ರೆಡಿ ಮಾಡೋಣ. ಅದಕ್ಕೆ 2 ಚಮಚ ಆಗೋಷ್ಟು ತುಪ್ಪ ಹಾಕಿ ಅರ್ಧ ಕಪ್ ಆಗೋಷ್ಟು ರವೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಘಮವರೆಗೂ ಹುರಿದು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. 2 ಚಮಚ ಆಗೋಷ್ಟು ಗಸಗಸೆ ಹಾಕಿ ಅವನ್ನು ಕೂಡ ಹುರಿದಿರೋ ರವೆ ಒಳಗೆ ಹಾಕ್ಕೊಳ್ಳಿ. ಕಟ್ ಮಾಡಿರೋ ಬಾದಾಮು, ಮಾಡಿರೋ ಕಾಜು ಕೂಡ ಹಾಕಿ, ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಬಂದಿರೋದು ಹಾಕ್ಬೋದು. ಮತ್ತು ಜಾರೊಳಗೆ ಅರ್ಧ ಆಗೋಷ್ಟು ಜಾಜಿಕಾಯಿ ಮತ್ತು ಅರ್ಧ ಕಪ್ ಆಗೋಷ್ಟು ಪುಟಾಣಿ, ಇಲೈಚಿ ಎಲ್ಲ ಮಿಕ್ಸಿ ಮಾಡ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡಿ 1 ಕಪ್ ಆಗೋಷ್ಟು ಕೊಬ್ಬರಿ ಹಾಕಿ ಜಾರೊಳಗೆ ಬೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡಿ ಮಿಕ್ಸರ್ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಈಗ ಉಂಡೆ ಅಷ್ಟು ಹಿಟ್ಟನ್ನು ತಗೊಂಡು ಈ ಥರ ಲಟ್ಟಿಸ್ಕೊಳ್ಳಿ ರೌಂಡಾಗಿ. 1 ಚಮಚ ಆಗೋಷ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ಫಿಲ್ಲಿಂಗ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕೆ ಹೋಗಬೇಡಿ, ಇಲ್ಲಾಂದರೆ ಹೊರಗಡೆ ಬರುತ್ತೆ. ಸೊ ಸೈಡಲ್ಲಿ ಸ್ವಲ್ಪ ಮೈದಾ ಸ್ಲರಿ ಹಚ್ತಾ ಇದ್ದೀನಿ. ಸೀಲ್ ಮಾಡಬೇಕಂತೇಳಿ ಮೈದಾ ಹಿಟ್ಟನ್ನು ಹಾಲೊಳಗೆ ಕಲಸಿಟ್ಕೊಂಡು ಹಚ್ತಾ ಇದ್ದೀನಿ ಈ ಥರ. ಸೊ ಪ್ರೆಸ್ ಮಾಡಿ ಸ್ವಲ್ಪ ಜಾಸ್ತಿ ಹಿಟ್ಟಿರೋದನ್ನು ಸೈಡಲ್ಲಿಂದ ಅದನ್ನು ತೆಗೆದುಕೊಳ್ಳಿ ಈ ಥರ. ಅದಾದ ಮೇಲೆ ಫೋಕಿಂದ ಸೀಲ್ ಮಾಡ್ಕೊಳ್ಳಿ. ಈ ಥರನೇ ಕರ್ಜಿಕಾಯಿ ಎಲ್ಲವನ್ನು ಮಾಡಿಟ್ಕೊಳ್ಳಿ. ಒಂದೊಂದಾಗೆ ಕಾಯ್ದಿರೋ ಎಣ್ಣೆ ಒಳಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ತಿರುಗಿಸ್ತಾ ಫ್ರೈ ಮಾಡಿ ಈ ಥರ ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಕರ್ಜಿಕಾಯಿ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.